ನಮಸ್ಕಾರ ದೇವರ, ನಾನು ನಿಮ್ಮ ರೋಹಿತ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಬೆಸವಬೆಳವಿ ಗ್ರಾಮದಾಗ ರೀ ನಾಟಕ ವೇದಿಕೆ ಇತ್ತು. ನಾಟಕ ವೇದಿಕೆ ನೋಡ್ಕೊಂಡು ಬರೋಣ ಬರ್ರಿ. ಸ್ಟೇಜ್ ಅಂತೂ ಜಬರ್ದಸ್ತ್ ಹಾಕ್ಯಾರ್ರಿ. ಫುಲ್ ತಿಂಡಿಲೆ ಡ್ಯಾನ್ಸ್ ಮಾಡಿರಿ, ಒಟ್ಟ ಅಳಿಗಾಡೋದಂಗೆ ಆ ನಮ್ನಿ ಫುಲ್ ತಿಂಡಿಲೆ ಇತ್ತು ಸ್ಟೇಜ್ ಅಂತೂ. ಸ್ಟೇಜ್ ನೋಡ್ಕೊಂಡು ಬರೋಣ ಬರ್ರಿ ಹೆಂಗಿತ್ತ ನೋಡ್ರಿ. ಏನು ನಮ್ಮೂರಾಗಂತೂ ನಾಟಕ ಆತ್ರಿ. ನಾಟಕ ರಾತ್ರಿ 10 ಅಂದ್ರೆ ಬೆಳಗಿನ 5 ತನಕ ಏನು ಕೂತಿತ್ರ ಮಂದಿ. ಒಂದು ಚೂರು ಬಿಡ್ಲಾಂದ ಒಂದು ಕಾಲಡಾಕ್ ಸಂಜೆ ಇಲ್ಲಿ ಗುಡ್ದವ ಈ ಫೋಟೋ ಐತ್ರಿ. ನಮಸ್ಕಾರ ಮಾಡಿ ಬರೋಣ ಬರ್ರಿ. ನಾಟಕ ಸಲುವಾಗಿ ನಮ್ಮ ಗ್ರಾಮ ದೇವತೆಯಾದ ಗುಡ್ದಮ್ಮ ತಾಯಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಬೆಳವಿ ಗ್ರಾಮದಾಗ ನಾಟಕ ನಮ್ಮೂರಾರ ಹಿರಿಯರೆಲ್ಲ ಹೆಮ್ಮೆಯ ಸುಪುತ್ರರು ಹಾಗೂ ಬೆಳವಿ ಗ್ರಾಮದ ಯುವಕರೆಲ್ಲ ಕೂಡಿ ಈ ನಮ್ಮ ಗ್ರಾಮದಾಗ ನಾಟಕ ಆಯೋಜನೆ ಮಾಡಿರ್ರಿ. ಇಲ್ಲಿ ಸಣ್ಣ ಹುಡುಗರು ಡ್ಯಾನ್ಸ್ ಮಾಡೋದೈತೆ ನೋಡ್ರಿ. ಫಸ್ಟ್ ಹಾಡ ಹಚ್ಚಿರ್ರಿ ನಾಟಕ ಚಾಲೋ ಹೋಗ್ತಿತ್ತ ಮೊದಲ. ನಾಟಕ ಸ್ಟೇಜ್ ಅಂತೂ ಫುಲ್ ಹಂಗೆ ಲೈಟ್ ಸರ ಬರ್ತಿದ್ದು ರೀ. ಜನ ಅಂತೂ ಫುಲ್ ಪಬ್ಲಿಕ್ ಆಗಿತ್ತು ರೀ. ಸುತ್ತಮುತ್ತ ಹಳ್ಳಿ, ಸುತ್ತಮುತ್ತ ಗ್ರಾಮದವರ ಆ ಕಡೆ ಚಿಕ್ಕೋಡಿ ಸೈಡ, ಸಾರಾಪುರ, ಶಿರಟ್ಟಿ, ಡೋನ್ವಾಡ, ಕರಗಾಂವ, ಬೆಳವಿ ಬಾಜುಕ್ ಶೈಲಾಪುರ ಇಲ್ಲೆಲ್ಲ ಸಂಗೀತ ಬಳಗದವರು ಬಂದಿರ್ರಿ. ನಾಟಕ ಸ್ಟೇಜ್ ಅಂತೂ ನನಗಂತೂ ಫುಲ್ ಬರ್ರಿ ಅನಿಸ್ತ್ರಿ. ಫುಲ್ ಖತರ್ನಾಕ್ ಆಸ್ತದಾಗ ಮಸ್ತ್ ಮಾಡಿ ಇಟ್ಟಿರ್ರಿ. ನಮ್ಮ ಊರಾರು ಬೇಕಾದಂತಾರ ಕುಣಿದ್ಯಾಡ್ರಿ. ನಾಟಕ ಒಟ್ಟ ಫುಲ್ ಸ್ಟೇಜ್ ಅಂತೂ ಒಟ್ಟ ಅಳಿಗಾಡವತ್ತಾಗಿತ್ತು ರೀ. ಇಲ್ಲಿ ನಾಟಕ ಚಾಲು ಆಗ ಮುಂದೆ ಈ ದೀಪ ಹಚ್ಚಿರ್ರಿ. ಇಲ್ಲಿ ಕೆಂಪನ ಖಡಕ್ ಬಾವಿ ಅದಾರ್ರಿ. ಈ ನಾಟಕದ ಆಯೋಜನೆಗೆ ಅವ್ರದ್ದು ಶ್ರಮ ಭಾಳ ಐತ್ರಿ. ನಮ್ಮ ಊರಾರ ಹುಡುಗರೆಲ್ಲ ಇಲ್ಲಿ ಮ್ಯಾಗ ಕೂತಿರ್ರಿ. ಇದು ಮುಂದಿನ ಸ್ಟೇಜ್ ಮುಂದಿಂದೆಲ್ಲ ಜನ ನಿಲ್ಲುವಂಥ ಈ ಸಂಗೀತಗಾರರು ಅವ್ರವ್ರ ಸಾಮಾನು ಅವ್ರು ಜೋಡಿಸ್ಕೋದಾರ್ರಿ. ಸೆಟ್ಟಿಂಗ್ ಮಾಡ್ಕೋದಾರ್ರಿ. ಇನ್ನೂ ಚಾಲು ಆಗಿಲ್ರಿ ನಾಟಕ ಎಲ್ಲ ಸೆಟ್ಟಿಂಗ್ ಮಾಡ್ಕೋದಾರ್ರಿ. ಪ್ಯಾಡ್ ಅದಾವ್ರಿ, ಇವ್ರ ಡೋಲಕ್ ಅದಾರ್ರಿ, ಇವ್ರ ಅಣ್ಣೆಲ್ಲನ್ನ ಬಿರ್ಡಿ, ಇವ್ರ ಶಿವ ಮರಗುದ್ದಿ ಅವ್ರಿ, ಇವ್ರು ನಮ್ಮ ಶಿರದಾರಣ್ಣ ಮಗ್ದುಮ್ರಿ. ಈ ನಮ್ಮ ಊರದಾರ ಎಲ್ಲ ನಮ್ಮ ಜನ ಎಲ್ಲ ಶಿವಣ್ಣ ಮರಗುದ್ದಿ, ಅಣ್ಣೆಲ್ಲನ್ನ ಬಿರ್ಡಿ ರೀ. ಇಲ್ಲಿ ಮಾದೇವ ಚಡ್ಡಿ ಮಾದೇವ ಅಂತಾರ್ರಿ. ಮ್ಯಾಗ ಹತ್ತಿದ್ರ ಇಲ್ಲಿ ಮ್ಯಾಗಿಂದ ಕೆಳಗೆ ಬರೋದ ನೋಡ್ರಿ. ಅವನ ಅಲ್ಲಿ ಬೇದ ತಳಗಿಳಿಸದಾರ್ರಿ. ಅವ ಶಂಕೇಶ್ವರದಾಗ ಕೆಲಸ ಮಾಡ್ತಾರೆ ಹಾಸ್ಪಿಟಲ್ದಾಗ ರೀ. ಇವರ ಅನಿಲ್ ಬಿರ್ಡೆ ಅತ್ತಾರೆ. ಇವರು ಮಾಜಿ ನಾಟಕಗಾರ್ರಿ ಹಾಗೂ ನಮ್ಮ ಬೆಳವಿ ಕಲಾವಿದರ್ರಿ. ಇವ್ರಿಗೆ ನಾವು ಸಪೋರ್ಟ್ ಮಾಡ್ಬೇಕು. ಯಾಕಂದ್ರೆ ರೀ ಮೊದಲು ಇವರು ಸತತ 2 ವರ್ಷಗಳಿಂದ ಇವರು ನಮ್ಮ ಗ್ರಾಮದಾಗ ನಾಟಕ ಆಯೋಜನೆ ಮಾಡಿ ತಾವು ನಾಟಕ ಕಲಾವಿದರ್ರಿ.